ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನೋಡ್ತಾ ನೋಡ್ತಾ T20 ವಿಶ್ವಕಪ್ನ ಫೈನಲ್ ಬಂದೇ ಬಿಟ್ಟಿದೆ. ನಮ್ಮ ಹೆಮ್ಮೆಯ ಭಾರತ ಕ್ರಿಕೆಟ್ ತಂಡಕ್ಕೆ ಇನ್ನೊಂದೇ ಮೆಟ್ಟಿಲು ಬಾಕಿ ಇದೆ. ಇವತ್ತು ಫೈನಲ್ಸ್ನಲ್ಲಿ ಭಾರತ ಹಾಗೂ ನ್ಯೂಜಿಲೆಂಡ್ ಮುಖಾಮುಖಿ ಆಗಲಿವೆ. ಶತಕೋಟಿ ಭಾರತೀಯರ ಪ್ರಾರ್ಥನೆ, ವಿಶಸ್ ಎಲ್ಲ ಟೀಮ್ ಇಂಡಿಯಾಗೆ ಇದೆ. ಇವತ್ತು ನಮ್ಮ ಭಾರತ ಮತ್ತೊಮ್ಮೆ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತೆ ಅನ್ನೋ ವಿಶ್ವಾಸದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ರಘುವೀರ್ ಇದ್ದಾರೆ. ಹೆಲೋ ರಘುವೀರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಪಾಟೀಲ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೊದಲಿಗೆ ರಘುವೀರ್, ಈ ಒಂದು T20 ಮಹಾಯುದ್ಧದಲ್ಲಿ ಗೆಲುವು ಯಾರಿಗೆ ಅಂತ? ಖಂಡಿತ ಮೇಡಮ್, ಭಾರತಕ್ಕೆ ಈ ಗೆಲುವು ಅಂತ ನಿಶ್ಚಿತ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವಾಗ ಈ ಒಂದು ಏನು ನ್ಯೂಜಿಲೆಂಡ್ ವಿರುದ್ಧ ನಾವು ಇವತ್ತು ಏನು ಭಾರತ ಗೆದ್ದರೆ ಇವತ್ತು ನಮಗೆ ಅದು ದಾಖಲೆ ಅಂತಲೇ ಹೇಳ್ಬೋದು. ಕಂಟಿನ್ಯೂ ಆಗಿ 3 ಬಾರಿ ಚಾಂಪಿಯನ್ ಆಗಿರುವಂತಹ ಇನ್ನೂ ಇದುವರೆಗೂ ಯಾವುದೇ T20 ವರ್ಲ್ಡ್ ಕಪ್ನಲ್ಲಿ ತಂಡ ಆಗಿಲ್ಲ. ಅದೇ ರೀತಿ ತನ್ನದೇ ನೆಲದಲ್ಲಿ ಆತಿಥ್ಯ ವಹಿಸಿಕೊಂಡು ಟ್ರೋಫಿ ಗೆದ್ದಿರೋದು ದಾಖಲೆನೂ ಇದುವರೆಗೆ ಆಗಿಲ್ಲ. ಅದೇ ರೀತಿ ಡಿಫೆಂಡಿಂಗ್ ಚಾಂಪಿಯನ್ ಅಂತ ಏನು ನಾವು ಹೇಳ್ಕೊಂಡು ಬರ್ತಾ ಇದ್ದೀವಿ, ಡಿಫೆಂಡಿಂಗ್ ಚಾಂಪಿಯನ್ ಸ್ಥಾನನ ಉಳಿಸ್ಕೊಳ್ತೀವಿ ಅನ್ನೋದು ಇದು ಮಹತ್ವದ ಒಂದು ಸ್ಥಾನ ಆಗಿದೆ. ಅಂದರೆ ತಾನು ಗೆದ್ದಿರುವಂತಹ ಟ್ರೋಫಿ 2024ರ ಟ್ರೋಫಿ ಚಾಂಪಿಯನ್ ಪಟ್ಟ ಏನಿದೆಯಲ್ಲ, ಅದನ್ನು ಮುಂದುವರಿಸೋದು ಬಹಳ ಕಷ್ಟ. ಯಾವುದೇ ತಂಡ ಇದುವರೆಗೂ ಯಾವುದೇ ತಂಡ ಈ ಒಂದು ಕೆಲಸವನ್ನ ಮಾಡಿಲ್ಲ. ಆದರೆ ಭಾರತಕ್ಕೆ ಇದೊಂದು ದೊಡ್ಡ ಚಾನ್ಸ್ ಇದೆ. ಈಗ ಭಾರತದೇ ಹೇಳಕ್ ಬಂದ್ರೆ ಇವಾಗ ನ್ಯೂಜಿಲೆಂಡನ್ನು ನಾವು ಎದುರಿಸ್ತಾ ಇರೋದು. ನ್ಯೂಜಿಲೆಂಡ್ ಕೂಡ ಯಾವುದೇ ಸಾಮಾನ್ಯ ತಂಡ ಅಂತ ಅಲ್ಲ. ಅವ್ರು 2 ಬಾರಿ ಚಾಂಪಿಯನ್ ಆಗಿದ್ದಾರೆ. ಈಗ ICC ಫಾರ್ಮೆಟ್ ಅಲ್ಲಿ 2 ಚಾಂಪಿಯನ್ ಆದ್ರು ಅವರು 2 ಬಾರಿ ಭಾರತನೇ ಸೋಲಿಸಿ ಈ ಒಂದು ಫೈನಲಿಗೆ ಬಂದಿದ್ದಾರೆ. 2000 ಇಸ್ವಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತನ ಮಣಿಸಿ ಚಾಂಪಿಯನ್ ಆದರೆ 2021ರ WTC ಚಾಂಪಿಯನ್ಶಿಪ್ ಅಲ್ಲಿ ಅವರು ಸಹಿತ ಭಾರತನ ಸೋಲಿಸಿ ಅವರಿಗೂ ಒಂದು ಆತ್ಮವಿಶ್ವಾಸ ಇದೆ. ಅದೇ ರೀತಿ 2019ರ ಸೆಮಿಫೈನಲ್ ಅಲ್ಲಿ ಭಾರತಕ್ಕೆ ಮನೆ ಕಳಿಸಿರೋ ಒಂದು ಅನುಭವ ಇದ್ರೆ, ನಾಯಕ ಮಿಚೆಲ್ ಸೆಂಟ್ನರ್ ಭಾರತದ ಜೊತೆ ಮೈಂಡ್ ಗೇಮ್ ಆಟನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಗಲೇ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನು ಹೇಳ್ಕೊಂಡಿದ್ದಾರೆ ಅಂದ್ರೆ, ಏನು ಪ್ಯಾಟ್ ಕಮಿನ್ಸ್ ಅವರು ಈ ಹಿಂದೆ 2023ರ ವರ್ಲ್ಡ್ ಕಪ್ ಅಲ್ಲಿ ಏನು ಮೈಂಡ್ ಗೇಮ್ ಮಾಡಿದ್ರಲ್ಲ, ನಾವು ಭಾರತೀಯ ಅಭಿಮಾನಿಗಳನ್ನ ಸೈಲೆಂಟ್ ಮಾಡ್ತೀವಿ, ವಿಶ್ವದ ಅತಿ ದೊಡ್ಡ ಕ್ರೀಡಾಂಗಣ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ 1 ಲಕ್ಷ ಏನು ಆಸನ ವ್ಯವಸ್ಥೆ ಇರುತ್ತಲ್ಲ, ಅಲ್ಲಿ ಸೇರುವಂತಹ ಭಾರತೀಯ ಅಭಿಮಾನಿಗಳನ್ನ ಶಾಂತ ರೀತಿಗೊಳಿಸೋದು, ಅದೇ ನಮಗೆ ಒಂದು ಭಾರತನ ಸೋಲಿಸೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಅನ್ನೋ ಒಂದು ಮಾತುಗಳೇನು ಹೇಳಿದ್ರಲ್ಲ, ಅದೇ ರೀತಿ ಸಹಿತ ಮಿಚೆಲ್ ಸ್ಯಾಂಟ್ನರ್ ಅವರು ಅದೇ ರೀತಿ ಮಾತುಗಳನ್ನು ಆಡಿ ಭಾರತೀಯ ಅಭಿಮಾನಿಗಳಿಗೆ ಮತ್ತು ಭಾರತೀಯ ಆಟಗಾರರಿಗೆ ಒಂದು ರೀತಿ ಟಾಂಗ್ ರೀತಿ ಕೊಟ್ಟಿದ್ದಾರೆ. ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಉಡಾಫೆ ಮಾತುಗಳನ್ನು ಆಡೋದನ್ನು ಬಿಟ್ಟು ತಂಡದ ಈ ಸ್ಥಿತಿಗತಿ ಮೇಲೆ ಸ್ವಲ್ಪ ಕಣ್ಣಾಯಿಸಬೇಕು. ಇವಾಗ ಅವರು ಉಡಾಫೆ ರೀತಿ ಮಾತಾಡೋದು, ಈಗ ಸಂಜು ಸ್ಯಾಮ್ಸನ್ ವಿಚಾರದಲ್ಲಿ ಉಡಾಫೆ ರೀತಿ ಮಾತುಗಳನ್ನು ಆಡಿದ್ರು. ಅದೇ ರೀತಿ ನಿನ್ನೆ ಸಹಿತ ಅದೇ ರೀತಿ ಮಾತುಗಳನ್ನು ನ್ಯೂಜಿಲೆಂಡ್ ತಂಡದ ಆಟನ ನಾನು ಅಷ್ಟಾಗಿ ಗಮನಿಸಿಲ್ಲ ಅನ್ನೋ ಮಾತುಗಳನ್ನು ಆಡಿದ್ರು. ಈ ರೀತಿ ಮಾತುಗಳನ್ನು ಆಡಿದ್ರೆ ಸರಿ ಇರಲ್ಲ. ಈ ಒಂದು ಹಂತದಲ್ಲಿ ಇದು ಕ್ರೂಷಿಯಲ್ ಮ್ಯಾಚ್ ಆಗಿರುತ್ತೆ. ಈಗ ಪಿಚ್ ಕಂಡೀಷನ್ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಅವರ ಮೇನ್ ಪಾಯಿಂಟ್ ಉದ್ದೇಶ ಆಗಿರುತ್ತೆ. ನಾವು 2023ರ ವರ್ಲ್ಡ್ ಕಪ್ ಸೋತಿರೋದು ಅದೇ ನರೇಂದ್ರ ಮೋದಿ ಸ್ಟೇಡಿಯಂ ಹೊಸ ಒಂದು ಕ್ರೀಡಾಂಗಣ ಆಗಿರೋದ್ರಿಂದ ನಮಗೆ ಆ ಒಂದು ಪಿಚ್ ಕಂಡೀಷನ್ ಅಷ್ಟಾಗಿ ಅರ್ಥ ಆಗದೆ ಇರ್ಬೋದು. ಆದರೆ ಇವತ್ತಿನ ಒಂದು ಏನು ಪಿಚ್ ಕಂಡೀಷನ್ನ ಅರ್ಥ ಮಾಡ್ಕೊಳ್ಳೋದು ನಾಯಕನ ಜವಾಬ್ದಾರಿಯಾಗಿರುತ್ತೆ. ನಾವು ನೋಡ್ತಾ ಇದ್ದೀವಿ, ಮಿಚೆಲ್ ಸ್ಯಾಂಟ್ನರ್ ಕೂಡ ಬಂದು ಆ ಪಿಚ್ನ ಒಂದು ಫೋಟೋ ತಗೊಂಡು ಅದರ ಮೇಲೆ ಪಿಚ್ ಕಂಡೀಷನ್ ಯಾವ ರೀತಿ ಆಗುತ್ತೆ ಅನ್ನೋ ರೀತಿ ಅವರು ಅದ್ರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತಂಡದ ನಾಯಕನು ಎದುರಾಳಿ ತಂಡ ಯಾವ ರೀತಿ ಟೂರ್ನಿ ಆಡ್ಕೊಂಡು ಬಂದಿದೆ, ನಾವು ಅವರನ್ನು ಕಟ್ಟಿ ಹಾಕೋದು ವಿಚಾರನ ಯಾವ ರೀತಿ ಮಾಡ್ಕೊಳ್ಬೇಕು, ತಂಡದಲ್ಲಿ ಯಾವ ರೀತಿ ಬದಲಾವಣೆಗಳಾಗಬೇಕು, ಈಗ ಫಾರ್ಮ್ನಲ್ಲಿರುವಂತಹ ಆಟಗಾರರಿಗೆ ಯಾವ ರೀತಿ ಸ್ಥಾನವನ್ನು ಕೊಡಬೇಕು. ಇವಾಗ ಅಭಿಷೇಕ್ ಶರ್ಮಾ ಮತ್ತು ವರುಣ್ ಚಕ್ರವರ್ತಿ ಅವರು ಕಳಫೆ ಫಾರ್ಮ್ನಲ್ಲಿದ್ದಾರೆ, ಅವರ ಮೇಲೆ ಸ್ವಲ್ಪ ಅಧ್ಯಯನ ಮಾಡಬೇಕಾಗಿರೋದು. ಈಗ ಕುಲ್ದೀಪ್ ಯಾದವ್ ಅವರನ್ನು ಆಡಿಸ್ಕೊಳ್ಬಾರ್ದಾ ಅನ್ನೋದು ವಿಚಾರಗಳನ್ನು ಎಕ್ಸ್ಪೆರಿಮೆಂಟ್ ಆಗಬಾರ್ದು. ಆದರೆ ಯಾವ ರೀತಿ ಈಗ ಫೈನಲ್ ಅಂತ ಬಂದಾಗ ಇವಾಗ ಕುಲ್ದೀಪ್ ಯಾದವ್ ಅವರಿಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಆದರೆ ಹಾಗಂತ ಅವರು
ಅವರಿಗೆ ದಶಕಗಳಿಂದ ಈಗ 10 ವರ್ಷ ಹಿಂದಿಂದ ಅವರು ಕ್ರಿಕೆಟ್ ಆಡ್ತಾ ಇರೋದ್ರಿಂದ ಎಕ್ಸ್ಪೀರಿಯನ್ಸ್ ಇದೆ. ಈಗ ಒಮ್ಮೆಲೆ ಚೇಂಜ್ ಮಾಡೋದ್ರಿಂದ ಆಗ್ಬೋದು, ಅವರಿಗೂ ಒಂದು ಚಾನ್ಸ್ ಕೊಟ್ಟರೆ ಅವರು ಒಂದು ಆಟನ ತೋರಿಸಿ ಫೈನಲ್ನಲ್ಲಿ ಗೆಲ್ಲಿಸುವಂಥ ಅರ್ಹತೆ ಇರ್ಬೋದಾ ಅಥವಾ ಇಲ್ಲ ಅನ್ನೋದನ್ನು ಸ್ವಲ್ಪ ನಾಯಕನ ಜವಾಬ್ದಾರಿಯುತವಾಗಿ ಡಿಸಿಷನ್ ತಗೊಳ್ಬೇಕಾಗಿರುತ್ತೆ. ಎಸ್, ಇನ್ನು ನಮ್ಮ ಜೊತೆ ಪ್ರೇಮ್ ಕುಮಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಪ್ರೇಮ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್, ಇನ್ನು ಪ್ರೇಮ್ ಸರ್, ನಮಗೆ ತಲೆನೋವಾಗಿದ್ದೆ ಒಂದ್ ಕಡೆ ಅಭಿಷೇಕ್ ಶರ್ಮಾ, ಹಾಗೆ ಇನ್ನೊಂದ್ ಕಡೆ ಫೀಲ್ಡಿಂಗ್. ಸೊ ಎರಡೂ ಸುಧಾರಿಸುತ್ತಾ ಇವತ್ತು ಹೇಗೆ? 100% ಮೇಡಮ್. ಯಾಕಂದರೆ ಫೈನಲ್ ಅಂತ ಬಂದಾಗ ಸಂಜು ಮೊನ್ನೆ ಕೇಳಿದಾಗ ಅದನ್ನ ಹೇಳಿದ್ರು, ಅವ್ರದ್ದು ಫೈನಲಲ್ಲಿ ಅವ್ರ ಡೇ ಆಗಿರುತ್ತೆ ಬಿಡಿ ಅಂತ. ಆ ಲೆಕ್ಕದಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು. ಯಾಕಂದರೆ ಫೈನಲ್ ಅಂತ ಬಂದಾಗ ಯಾರವತ್ತು ದೇಶಕ್ಕೋಸ್ಕರ ಆಡ್ತಾರೆ ಅದು ಅವರ ಮೆಮೊರೇಬಲ್ ಇನ್ನಿಂಗ್ಸ್ ಆಗಿರುತ್ತೆ. ಈಗ ಸಂಜು ಹಿಂದಿನ ಎಲ್ಲ ಕಳಪೆ ಪ್ರದರ್ಶನ ಮುಗಿದು ಹೋಗಿದೆ. ಇವತ್ತಿನ ಮ್ಯಾಚ್ ಅಂತ ನಾವು ಅಷ್ಟೇ ಫೋಕಸ್ ಮಾಡೋದಾದರೆ ಇವತ್ತಿನ ಮ್ಯಾಚ್ಗೆ ಸಾಕಷ್ಟು ಇತಿಹಾಸಗಳು, ಸಾಕಷ್ಟು ನಂಬರ್ಗಳು ಭಾರತ ಗೆದ್ದೇ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸನ್ನು ಹೇಳ್ತವೆ. ಇನ್ನು ಶಕುನಗಳ ರೀತಿ ಈ ಹಿಂದೆ ಆದ ವಿನ್ನಿಂಗ್ ಕೆಲವು ದೇಶದ ಮೇಲೆ ಇನ್ನೊಂದು ದೇಶ ಗೆದ್ದಾಗ ಭಾರತ ಗೆದ್ದಿರುವ ಅಂಕಿಅಂಶಗಳು ಕೂಡ ಇದಾವೆ ಸಿಂಚನ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಒಂದು ಇಲ್ಲಿ ಜಿಂಬಾಬ್ವೆ ತಂಡ ಯಾವಾಗೆಲ್ಲ ಗೆದ್ದಿದೆಯೋ ಆ ಸಂದರ್ಭದಲ್ಲಿ ಭಾರತ ಗೆದ್ದಿದೆ. ಯಾವ ತಂಡದ ಮೇಲೆ? ಜಿಂಬಾಬ್ವೆ ತಂಡ ICC ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾವನ್ನು ಯಾವಾಗೆಲ್ಲ ಸೋಲಿಸಿದೆಯೋ ಆ ಏರ್ಗಳಲ್ಲಿ ಭಾರತ ವಿಶ್ವ ಚಾಂಪಿಯನ್ ಆಗಿದೆ. ನಾವು 83ರ ವಿಶ್ವ ಚಾಂಪಿಯನ್ ಆದಾಗೂ ಕೂಡ ಅಷ್ಟೇ ಕಪಿಲ್ ದೇವ್ ನಾಯಕತ್ವದ ಆ ಒಂದು ಸಂದರ್ಭದಲ್ಲೂ ಕೂಡ ಆಸೀಸ್ ಜಿಂಬಾಬ್ವೆ ಮೇಲೆ ಸೋತಿತ್ತು. ನಂತರ ನಾವು 2007ರಲ್ಲಿ ಕೂಡ ಜಿಂಬಾಬ್ವೆ ಆಸ್ಟ್ರೇಲಿಯಾವನ್ನು ಸೋಲಿಸಿದಾಗ ನಾವು ಮತ್ತೆ T20 ಕಪ್ಪನ್ನು ಎತ್ತಿ ಹಿಡಿದಿದ್ದೀವಿ. ಹಾಗಾಗಿ ಈ ಒಂದು ಸೈನ್ ಆದರೆ ಈ ಬಾರಿಯೂ ಅಷ್ಟೇ 26ರಲ್ಲಿ ಆಸ್ಟ್ರೇಲಿಯಾವನ್ನು ಜಿಂಬಾಬ್ವೆ ಸೋಲಿಸಿದ್ದಾರೆ. ಮೇ ಬಿ ಈ ಮೂರು ನೋಡಿದರೆ, ಜಿಂಬಾಬ್ವೆ ಇತಿಹಾಸವನ್ನು ನೋಡಿದರೆ ಆಸ್ಟ್ರೇಲಿಯಾ ಮೇಲೆ ಆಡಿದಾಗ ನಾವೆಲ್ಲಗೂ ಗೆದ್ದಿದ್ದೀವಿ. ಇನ್ನೊಂದು ಕಡೆಗೆ ದಕ್ಷಿಣ ಆಫ್ರಿಕಾ ಅಂತ ಬಂದಾಗೂ ಅಷ್ಟೇ 2011ರಲ್ಲಿ ದಕ್ಷಿಣ ಆಫ್ರಿಕಾದ ಮೇಲೆ ನಾವು ಒಮ್ಮೆ ಸೋತಿರ್ತೇವೆ, ಅದಾದ ಬಳಿಕ ನಾವು ಚಾಂಪಿಯನ್ ಆಗ್ತೇವೆ. ಅದು ತವರಿನಲ್ಲಿ ಆಯೋಜನೆ ಮಾಡಿದ್ದೀವಿ ನಾವೇ ಕೂಡ. ಈಗೂ ತವರಿನಲ್ಲಿ ಆಯೋಜನೆ ಮಾಡಿರುವ ತಂಡ ಒನ್ ಆಫ್ ದಿ ಇಂಡಿಯಾ. ಹಾಗಾಗಿ ಇಲ್ಲಿ ಈ ಬಾರಿಯೂ ಅಷ್ಟೇ ನಾವು ಒಂದೇ ಒಂದು ತಂಡದ ಮೇಲೆ ಸೋತಿರೋದು, ಅದು ಸೌತ್ ಆಫ್ರಿಕಾ ಮೇಲೆ. ಹಾಗಾಗಿ ಈ ಬಾರಿ ಕಪ್ ಎತ್ತೇವೆ ಅಂತ. ಇನ್ನೊಂದು ಕಡೆಗೆ ಸೆಮೀಸ್ ಹಂತದಿಂದ ಇಂಗ್ಲೆಂಡ್ ಮತ್ತೆ ಭಾರತ 22ರಲ್ಲಿ ಇಂಗ್ಲೆಂಡ್ ಮತ್ತೆ ಭಾರತ ಸೆಮೀಸಲ್ಲಿ ಗೆದ್ದು ಯಾವುದು ಫೈನಲ್ಗೆ ಹೋಗುತ್ತೋ ಅದೇ ತಂಡ ಕಪ್ ಎತ್ತಿದೆ. ಅವಾಗ ಇಂಗ್ಲೆಂಡರ್ ಎತ್ತಿದ್ದಾರೆ. ನಂತರ 2024ರಲ್ಲಿ ಇಂಗ್ಲೆಂಡ್ ಮತ್ತು ಭಾರತ ಸೆಮೀಸ್ ಆಡಿದಾಗ ಭಾರತ ಇಂಗ್ಲೆಂಡ್ ಅನ್ನು ಸೋಲಿಸಿ ಸೆಮಿಫೈನಲ್ಗೆ ಬರುತ್ತೆ, ನಾವು ಕಪ್ ಎತ್ತಿದ್ದೇವೆ. ಈ ಬಾರಿ ಸೆಮೀಸ್ನಲ್ಲಿ ನಾವು ಇಂಗ್ಲೆಂಡ್ನ ಸೋಲಿಸಿ ಮುಂದೆ ಬಂದಿದ್ದೇವೆ. ಈ ಬಾರಿ ನಾವು ಕಪ್ ಎತ್ತಬಹುದು ಅನ್ನೋದು ಒಂದು. ಇನ್ನೊಂದು ಕಡೆ ಒಟ್ಟಾರೆ ಮುಖಾಮುಖಿ ಅಂತ ನೋಡಿದ್ರು ಸಿಂಚನ ಅಜಗಜಾಂತರ ವ್ಯತ್ಯಾಸ ಇದೆ. 30 ಬಾರಿ ಮುಖಾಮುಖಿ ಆಗಿದ್ರು ಕೂಡ ನಾವು 18 ಬಾರಿ ಗೆದ್ರೆ ಅವ್ರು 11 ಬಾರಿ ಗೆದ್ದಿದ್ದಾರೆ. ನಾವು ಈಗಾಗಲೇ 4 ಬಾರಿ ಸೆಮೀಸ್ಗೆ ಬಂದ್ರೆ ಅವ್ರು 2 ಬಾರಿ ಬಂದಿದ್ದಾರೆ. ನಾವು 4 ಬಾರಿ ಅಂದ್ರೆ ಈ ಬಾರಿನೂ ಸೇರಿ 4 ಬಾರಿ, 2 ಬಾರಿ ಕಪ್ಪೇ ಎತ್ತು ಬಿಟ್ಟಿದ್ದೇವೆ. ಹಾಗಾಗಿ ಒಟ್ಟಾರೆ ICC ಅಂತ ಅಂದಾಗ ನಾವು 15 ಬಾರಿನೂ ಕೂಡ ನಾವು ಫೈನಲ್ ಹಂತವನ್ನು ಆಡಿದ್ದೇವೆ. ಅದರಲ್ಲಿ ನಾವು ಸಾಕಷ್ಟು ಗೆಲುವನ್ನು ಕಂಡಿದ್ದೇವೆ. ಒಟ್ಟಾರೆ ಅಂಕಿಅಂಶಗಳನ್ನು ನೋಡಿದಾಗ ಕೂಡ ಇವತ್ತಿನ ಪಿಚ್ಚು ಹಿಂದಿನ ಏನೇ ರೆಕಾರ್ಡ್ಗಳಿರ್ಬೋದು, ಇವಾಗ ಭಾರತ ಕಪ್ಪು ಮಣ್ಣಲ್ಲೂ ಆಡಿದೆ, ಕೆಂಪು ಮಣ್ಣಲ್ಲೂ ಆಡಿದೆ. ಇವತ್ತು ಕಪ್ಪು ಕೆಂಪು ಮಣ್ಣಿನ ಮಿಶ್ರಣ ಇರುವಂಥ ಪಿಚ್ಚು. ಇಲ್ಲಿ ಹೇಳಿ ಸ್ಪಿನ್ನರ್ಗಳಿಗೆ ನೆರವಾಗಲ್ಲ, ವೇಗದ ಬೌಲಿಂಗ್ ನೆರವಾಗುತ್ತೆ. ಇಬ್ಬರ ಬಲಾಬಲ ಅಂತ ನೋಡಿದ್ರು ನಮ್ಮ ವೇಗದ ಸಾರಥ್ಯದಲ್ಲಿ ನಾವು ಟ್ರಂಪ್ ಕಾರ್ಡ್ ಆದ್ರೆ ಸ್ಪಿನ್ನಲ್ಲಿ ಅವ್ರ ನಮ್ಕಿನ ಒಂದು ಮುಂಚೂಣಿಯಲ್ಲಿದ್ದಾರೆ ಈ ಬಾರಿ ವರ್ಲ್ಡ್ ಕಪ್ ಅಂತ ನೋಡಿದಾಗ ಅಷ್ಟೇ. ಕಂಪೇರಿಟಿವ್ಲಿ ಬ್ಯಾಟಿಂಗ್ ಬಲ ನೋಡಕ್ ಹೋದ್ರೆ ಇಬ್ಬರಲ್ಲೂ ರ್ಯಾಶ್ ಬ್ಯಾಟ್ಸ್ಮನ್ ಇದ್ರೆ, ಕಂಪೇರಿಟಿವ್ಲಿ ಮಧ್ಯಮ ಕ್ರಮಾಂಕ ಅಂತ ಬಂದಾಗ ಭಾರತ ಸದೃಢವಾಗಿದೆ ಸಿಂಚನ. ಹಾಗಾಗಿ ಈ ಎಲ್ಲ ಲೆಕ್ಕಾಚಾರದಲ್ಲಿ ಸ್ಯಾಂಟ್ನರ್ ಹೇಳಿಕೆ ಅದು ಪೇಪರ್ ಹೇಳಿಕೆ ಆಗಿರ್ಬೋದು, ಮಾಧ್ಯಮದ ಹೇಳಿಕೆ ಆಗಿರ್ಬೋದು, ವಿನ ಪಿಚ್ಚಲ್ಲಿ ವರ್ಕೌಟ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಸ್ಟ್ರಾಟಜಿಗಳನ್ನ ನಾವು ಫಾರಿನ್ ಪ್ಲೇಯರ್ಗಳು ಭಾರತದವರಿಗೆ ಒತ್ತಡ ತರಲಿ ಅಂತ ಹೇಳ್ತಾರೆ. ಈಗಿನ ಯಂಗ್ ಪ್ಲೇಯರ್ ಹೇಳಿಕೆಗೆಲ್ಲ ತಲೆ ಕೆಡಿಸ್ಕೊಳ್ಳೋದ ಇಗ್ನೋರ್ ಮಾಡ್ತಾರೆ ಒಂದು. ಆದ್ರೆ ಪಿನ್ ಅಲೇನಂತ ಆಟ ಬಂದಾಗ ಕ್ರೌಡ್ ಸೈಲೆಂಟ್ ಆಗಿತ್ತು, ಅದ್ಭುತವಾಗಿ ಆಡಿದ್ರು, 2 ಮಾತಿಲ್ಲ ಅವರು. ಅಂಥದೇ ಒಂದು ಆಟವನ್ನು ಆಡಿ ನಾನು ತೋರಿಸ್ತೀನಿ ಅನ್ನೋ ಹೇಳಿಕೆ ಇದೆಯಲ್ಲ, ಇದೆಲ್ಲೋ ಒಂದು ಕಡೆಗೆ ಓವರ್ ಕಾನ್ಫಿಡೆನ್ಸ್ನ ಆಟಿಟ್ಯೂಡು. ಇದು ವರ್ಲ್ಡ್ ಕಪ್ ಎತ್ತೋದಕ್ಕೆ ನನಗೇನು ಯೂಸ್ ಆಗಲ್ಲ. ಭಾರತ ಅಂತ ಕಳಪೆ ಪ್ರದರ್ಶನ ಅಲ್ಲ. ನಮ್ಮ ಸೌತ್ ಆಫ್ರಿಕಾ ನಾವೆಲ್ಲ ಇಷ್ಟಪಡುವಂಥ ABD ವಿಲಿಯರ್ಸು ನಾವು ಒಂದೇ ಬರೀ ಬಿಗ್ ಶಾಟ್ಗಳನ್ನು ಹೊಡಿಬೇಕಾದ್ರೇನೆ ಅಭಿಷೇಕ್ ಶರ್ಮಾಗೆ ಅವ್ರು ಕಿವಿ ಮಾತು ಹೇಳಿದ್ರು, ಇದು ಒಂದೇ ಹೊಡೆದ್ರೆ ಮುಂದೆ ಒಳ್ಳೆ ಕ್ರಿಕೆಟರ್ ಆಗಕ್ಕಾಗಲ್ಲ ಅಂತ. ಅವರು ಕೂಡ ಇದೇ ಇವತ್ತಿನ ಫೈನಲ್ ಬಗ್ಗೆ ಹೇಳ್ತಿದ್ದಾರೆ. ಒಂದು 100ರಲ್ಲಿ 10 ಅಥವಾ 20%ಗೆ ನ್ಯೂಜಿಲೆಂಡ್ಗೆ ಗೆಲ್ಲೋ ಸಾಮರ್ಥ್ಯ ಇರುವುದು. ಅದನ್ನು ಹೊರತುಪಡಿಸಿದ್ರೆ ಭಾರತ ಆಲ್ಮೋಸ್ಟ್ ಚಾಂಪಿಯನ್ ಆಗುವ ಎಲ್ಲ ನಿರೀಕ್ಷೆ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಂಥದ್ದೊಂದು ಭದ್ರ ಬ್ಯಾಟಿಂಗ್ ಬಲ ಇದೆ. ನನಗೆ ಅಂಥದ್ದೊಂದು ನ್ಯೂಜಿಲೆಂಡಲ್ಲಿ ಕಂಡಿಲ್ಲ ಅಂತ. ಯಾಕಂದರೆ ಡಿ ವಿಲಿಯರ್ಸ್ ಯಾರ ಪರವಾಗಿ ಹೇಳಿಕೆ ಕೊಡಲ್ಲ, ಯಾರ ವಿರುದ್ಧವಾಗಿ ಹೇಳಿಕೆ ಕೊಡಲ್ಲ. ಅಂದರೆ
ಒಂದು ಪ್ರದರ್ಶನದ ಆಧಾರದ ಮೇಲೆ ಜಡ್ಜ್ ಮಾಡ್ತಾರೆ ಅವರು. ಹಾಗಾಗಿ ನಾನು ಅವ್ರ ಹೇಳಿಕೆಯನ್ನು ಕೂಡ ಕನ್ಸಿಡರ್ ಮಾಡಿ ಇವತ್ತು ಒಟ್ಟಾರೆಯಾಗಿ ಹೇಳೋದಾದ್ರೆ ಅಂಕಿಅಂಶಗಳ ಆಧಾರದ ಮೇಲೆ, ಒಂದು ಬ್ಯಾಟಿಂಗ್ ಬೌಲಿಂಗ್ ಬಲದ ಆಧಾರದ ಮೇಲೆ, ಬುಮ್ರಾಸ್ ತರ ಏನಿದೆಯಲ್ಲ ಅದರ ಆಧಾರದ ಮೇಲೆ ಹೇಳೋದಾದ್ರೆ ನ್ಯೂಜಿಲೆಂಡ್ ಹತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ನಾವು ತಿದ್ಕೊಂಡಿದೀವಿ, ಈಗ ಕ್ಯಾಚ್ ಅಲ್ಲಿ ತಿದ್ಕೊಂಡಿದ್ದೇವೆ, ಫೀಲ್ಡಿಂಗ್ ವಿಭಾಗದಲ್ಲಿ ತಿದ್ಕೊಂಡಿದ್ದೇವೆ. ಆ ಒಂದು ಏನು ಮೈನರ್ ಮಿಸ್ಟೇಕ್ಗಳನ್ನ ಆದಷ್ಟು ಕಡಿಮೆ ಮಾಡ್ಕೊಂಡ ತಂಡ ಇವತ್ತು ಗೆಲ್ಲತ್ತೆ. ಆ ನಿಟ್ಟಿನಲ್ಲಿ ಭಾರತ ಆಗಲಿ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಇನ್ನು ಪಾಟೀಲ್ ಸರ್, ನಾವು ಈ ಹಿಂದೆ ಸುಮಾರು ಸಲ ಮಾತಾಡಿದ್ವಿ, ಅಂದ್ರೆ ಈಗ ನರೇಂದ್ರ ಮೋದಿ ಸ್ಟೇಡಿಯಂ ಅನ್ಲಕ್ಕಿನ ಅಂತ ಏನ್ ಹೇಳ್ತೀರಾ? ಹಂಗೆ ಅನ್ಲಕ್ಕಿ ಅಥವಾ ಅದೇನೋ ಅಂತಾರಲ್ಲ ಕುಣಿಯಕ್ಕೆ ಬರ್ದವನ್ಗೆ ನೆಲ ಡೊಂಕು ಅಂತ, ಹಂಗಾಗತ್ತೆ ಇದು. ಬಟ್ ಅಂಕಿ ಅಂಶಗಳು ಹಂಗೆ ಹೇಳಿದೆ, ಇಲ್ಲ ಅಂತ ಹೇಳಲ್ಲ. ನೋಡಿ, ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ ಗೆದ್ದಾಗಿಂದ ಅವ್ರದ್ದು ಕೆಟ್ಟ ಟೈಮ್ ನಡೀತಾ ಇದೆ. ಆಮೇಲೆ ಗುಜರಾತ್ ಟೈಟನ್ಸ್ ಗೆದ್ದಾಗಿಂದ ಅವ್ರದ್ದು ಕೆಟ್ಟ ಟೈಮ್ ನಡೀತಾ ಇದೆ. ಆಮೇಲೆ ಟೆಸ್ಟಲ್ಲಿ ನಮ್ಮ ಕೊಹ್ಲಿ ಶತಕ ಹೊಡೆದಿದ್ರಂತೆ, ಅದಾದ ನಂತರ ಶತಕನೇ ಬರಲಿಲ್ಲ, ಟೆಸ್ಟಿಗೆ ರಿಟೈರ್ಮೆಂಟೇ ಕೊಟ್ಬಿಟ್ರು. ಹೀಗೆ ಸಾಕಷ್ಟು ದಾಖಲೆಗಳು ಇರೋದ್ರಿಂದ ಅಂದರೆ ಆ ಕೆಟ್ಟ ಅಭಿಪ್ರಾಯಗಳು ಆ ಒಂದು ಇದ್ರ ಮೇಲೆ ಇದೆ. ಮತ್ತು ಇವತ್ತೇನು ಅಂತಂದರೆ ರಿಚರ್ಡ್ಸ್ ಇವರು ವರ್ತ್ ಅಂತ ಇದ್ದಾರಲ್ಲ, ಅವ್ರು ಬೇರೆ ಅಂಪೈರಿಂಗ್, ಅವ್ರು ಇದ್ದಾಗ ನಾವು ಗೆದ್ದೇ ಇಲ್ಲ. ಅದೊಂದು ದೊಡ್ಡ ಕರ್ಮ ನಮಗೆ. ಇವತ್ತು ಭಯ ಯಾವುದಕ್ಕೆ ಪಡಬೇಕು ಅಂತಂದರೆ ಖಂಡಿತವಾಗ್ಲೂ ಪಿಚ್ಚಿಗೆ ಅಲ್ವೇ ಅಲ್ಲ. ಪಿಚ್ ನಮಗೆ ಹೇಳಿ ಮಾಡಿಸೋಂಥ ಪಿಚ್ಚು. ಯಾಕೆಂದರೆ ಮೊನ್ನೆ ಗಂಭೀರ್ ಅವರು ಕೂಡ ಹೇಳ್ತಾ ಇದ್ರು, ಪಿಚ್ಚನ್ನ ಕರೆಕ್ಟಾಗಿ ಮಾಡಿಲ್ಲ ನಮಗೋಸ್ಕರ ಹಾಗೆ ಹೀಗೆ ಅಂತಂದಾಗ, ಇವತ್ತು ರೆಡ್ ಸಾಯಿಲ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಬ್ಲ್ಯಾಕ್ ಸಾಯಿಲ್ನ 30% ಬಳಸ್ಕೊಂಡಿರೋದ್ರಿಂದ ಭಾರತಕ್ಕೆ ಎಲ್ಲೋ ಒಂದು ಕಡೆಗೆ ಲಾಭ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಹಳೆ ಇತಿಹಾಸಗಳನ್ನು ಮರೆತು ಬಿಡ್ಬೇಕ್ರಿ. ಇತಿಹಾಸ ಇರೋದೇ ಇತಿಹಾಸವನ್ನು ಬೇರೆ ಇತಿಹಾಸನ ಸೃಷ್ಟಿ ಮಾಡೋದಕ್ಕೆ. ಈಗ ನೋಡಿ, ತವರು ನೆಲದಲ್ಲಿ ಒಂದು ಸರಿನೂ ಒಂದು ಟೀಮು ವಿಶ್ವಕಪ್ ಗೆದ್ದೇ ಇಲ್ಲ, ಅದನ್ನ ಈ ಸರಿ ನಾವು ಗೆಲ್ತೀವಿ ಅನ್ನೋವಂಥದ್ದು ಇರುತ್ತೆ. ಓಕೆ, ಈಗ ಕೆಲವೊಂದು ಮ್ಯಾಚ್ಗಳನ್ನು ನೋಡಿ ಹೆದರ್ತಾ ಇದ್ದಾರೆ. ನ್ಯೂಜಿಲೆಂಡ್ ಏನಪ್ಪ ಒಂದೇ ವಿಕೆಟಲ್ಲಿ ಹೊಡೆದ್ಬಿಡ್ತು ದಕ್ಷಿಣ ಆಫ್ರಿಕಾ ವಿರುದ್ಧ ನಾವು ಸೋತಿದ್ವಿ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ವಿ. ಬಟ್ ಒಂದು ಕುಸ್ತಿಲಿ ಒಂದು ಗಾದೆ ಮಾತಿದೆ, ಮೊದಲು ಯಾವನು ಹೊಡೆದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕೊನೆಗೆ ಅವ್ನು ಬಿದ್ದ, ಕೊನೆಗೆ ಅವ್ನು ಗೆದ್ದ ಅನ್ನೋದೇ ಇಂಪಾರ್ಟೆಂಟು. ಇದು ಕೊನೆಯ ವಾರ. ಇವತ್ತಿನ ಪಂದ್ಯದಲ್ಲಿ ನಾನೇ ಏನಂತೀನಿ ಅಂದರೆ, ಭಾರತ ತುಂಬ ಬಲಿಷ್ಠವಾಗಿ ನನಗೆ ಕಾಣಿಸ್ತಾ ಇದೆ ಆನ್ ಪೇಪರ್. ಯಾಕೆಂದರೆ ಒಂದಿಲ್ಲ ಒಬ್ಬರು ಹೀರೋಗಳು ಹುಟ್ತಾನೇ ಇದ್ದಾರೆ. ಅದರಲ್ಲೂ ಕಳೆದ 2 ಪಂದ್ಯಗಳಿಂದಂತೂ ಸಂಜು ಬೆಸ್ಟ್ ಬ್ಯಾಟ್ಸ್ಮನ್ ಅಥವಾ ನಮಗೆ ದೇವರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ, ವಿರಾಟ್ ಕೊಹ್ಲಿ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಬಟ್ ನಾವು ಅದನ್ನೇ ನ್ಯೂಜಿಲೆಂಡ್ಗೆ ಹೋದರೆ ಬರೀ ಇಬ್ಬರೇ ಆಡ್ತಾ ಇರೋದು, ಒಂದು ಶೆಫರ್ಡು, ಇನ್ನೊಂದು ಫಿನ್ನಲ್ಲೇನು. ಇವರಿಬ್ಬರನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಅವ್ರ ಹತ್ರ? ಆಡೇ ಇಲ್ಲ. ಗ್ಲೇನ್ ಫಿಲಿಪ್ಸ್ ಇದರಲ್ಲಿ ಇಲ್ಲ, ಚಾಪ್ಮನ್ ಇಲ್ಲ, ಡೆರೆಲ್ ಮಿಚೆಲ್ ಇಲ್ಲ. ಇದ್ದಿದ್ನಲ್ಲೇ ಸ್ಯಾಂಟ್ನರು ಕೊನೆಗೆ ಬಂದು ಒಂದು 20-30 ರನ್ ಹೊಡೆಯೋದ್ರಲ್ಲಿ ಬೆಟ್ರಲ್ಲಿದ್ದಾರೆ. ಅದನ್ನು ಬಿಟ್ಟರೆ ತುಂಬ ಇಂಪ್ರೆಸಿವ್ ಆಗಿ ಇವ್ರದ್ದು ಮಧ್ಯಮ ಕ್ರಮಾಂಕ ಇದೆ, ಅಥವಾ ಯಾವುದೋ ಒಂದು ರನ್ನ ತುಂಬ ಈಸಿಯಾಗಿ ಚೇಂಜ್ ಮಾಡ್ತಾರೆ, ಮೊದಲು ಆರಂಭದಲ್ಲಿ ಹೋಯಿತು ಅಂದ್ರೂ ಇಲ್ವೇ ಇಲ್ಲ. ಆರಂಭಿಕ 2 ವಿಕೆಟ್ನ ನೀವು 6 ಓವರ್ಸ್ ಒಳಗಡೆ ತೆಗೆದ್ರೆ ಮ್ಯಾಚ್ ನಮ್ಮದೇ ಫಿಕ್ಸ್ ಅನ್ಕೊಂಬಿಡಿ. ಯಾಕಂದರೆ ಅಷ್ಟರ ಮಟ್ಟಿಗೆ ಅವ್ರದ್ದು ಬ್ಯಾಟಿಂಗ್ ಕಳಪೆ ಇದೆ. ಭಾರತಕ್ಕೆ ಬಂದರೆ ಖಂಡಿತವಲ್ಲೂ ನೀವು ಅವಾಗಲೇ ನಮ್ಮ ಪ್ರೇಮ್ ಅವ್ರಿಗೆ ಕೇಳಿದರೆ, ಅಭಿಷೇಕ್ ಶರ್ಮಾ ಮತ್ತು ಫೀಲ್ಡಿಂಗ್, ಇವತ್ತು ಅದು ಎರಡೂ ಕೂಡ ಸುಧಾರಣೆ ಆಗೇ ಆಗುತ್ತೆ. ಯಾಕೆಂದರೆ ಬಿಗ್ ಶೋ ಬಿಗ್ ಮ್ಯಾನಿಂದನೇ ಬರುತ್ತೆ ಅನ್ನೋದು ನಂದೊಂದು. ಯಾಕೆಂದರೆ ಲಾಸ್ಟ್ ವರ್ಲ್ಡ್ ಕಪ್ಪಲ್ಲೂ ಕೂಡ ನಮ್ಮ ವಿರಾಟ್ ಕೊಹ್ಲಿ ಕೊನೆಯಿಂದ ಸೆಮಿಫೈನಲ್ವರೆಗೂ ಆಡಲೇ ಇಲ್ಲ, ಬೈಕೊಂಡು ಇಟ್ವಿ. ಬಟ್ ಫೈನಲ್ ಗೆಲ್ಲೋದಕ್ಕೆ ವಿರಾಟ್ ಕೊಹ್ಲಿನೇ ಕಾರಣರಾಗಿದ್ದರು. ಇವತ್ತು ಕೂಡ ಅಭಿಷೇಕ್ ಶರ್ಮಾ ಅವರ ಒಂದು ದೊಡ್ಡ ಇನ್ನಿಂಗ್ಸೇ ನಮ್ಮ ಇವತ್ತು ಗೆಲುವಿಗೆ ಕಾರಣ ಆಗುತ್ತೆ ಅನ್ನುವಂಥ ಭರವಸೆ. ಅದರಲ್ಲಿ ಸಂಜು ಸ್ಯಾಮ್ಸನ್ ಕೂಡ ಅವರ ಕೊಡುಗೆ, ಅದರ ಜೊತೆಗೆ ಹಾರ್ದಿಕ್ ಪಾಂಡ್ಯ ಕೊಡುಗೆ, ಸೂರ್ಯಕುಮಾರ್ ತನ್ನ ಮರ್ಯಾದೆ ಉಳಿಸ್ಕೋಬೇಕು ಅಂದರೆ ಇವತ್ತಾದರೂ ಆಡಬೇಕು. ಆ ಒಂದು ಕೊಡುಗೆ ಏನಾದರೂ ಬಂದರೆ ಖಂಡಿತವಾಗ್ಲೂ ನಾವು ಬಿಗ್ ಸ್ಕೋರ್ ಇಂದನೇ ನಾವು ಗೆಲ್ತೀವಿ ಅಂತ ಅನ್ಕೋತೀನಿ. ಬಟ್ ನ್ಯೂಜಿಲೆಂಡ್ ಅಷ್ಟು ಈಸಿಯಾಗಿ ನಾವು ಹೊಡೆದುಕೊಂಡು ಬಿಡ್ತೀವಪ್ಪ ಅನ್ನುವಂಥದ್ದಲ್ಲ. ಏನು ಅಂತಂದರೆ ಇದುವರೆಗೂ ಕೂಡ ಅವರು ವಿಶ್ವಕಪ್ನ ಗೆದ್ದಿಲ್ಲ. ಆ ಒಂದು ಸ್ಟ್ರಾಟರ್ಜಿ ಇರುತ್ತೆ, ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ಇಂದನೇ ಬರ್ತಾರೆ. 100% ಕೊಟ್ಟು ಆಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರನ್ನ ಎದುರಾಳಿಯಾಗಿ ತೊಗೊಂಡು ನಾವು ಹೇಗೆ ಗೆಲ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಇವತ್ತು ಭಾರತದ ಕಡೆಗೆ ಎಲ್ಲ ಏನು ಲಕ್ಷಣಗಳು ಕಾಣಿಸ್ತಾ ಇರೋದ್ರಿಂದ ಆ ಒಂದು ವೈಬ್ ಇದೆ, ನಾವೇ ಗೆಲ್ತೀವಿ ಅಂತ ಗೆಲ್ತೀವಿ. ಎಸ್, ಇನ್ನು ಪ್ರೇಮ್ ಸರ್, ಇವತ್ತು ನಿಮಗೆ ಯಾರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ ಪ್ಲೇಯರ್ಸ್ ಮೇಲೆ? ಒಂದು ಮೇಡಮ್, ಭಾರತದ ಪ್ಲೇಯರ್ಸು ನಾವು ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಅಂತ ಹೇಳಂಗಿಲ್ಲ. ಸಾಂಘಿಕ ಪ್ರದರ್ಶನ ಬಂದಿದೆ ಕಳೆದ ಬಾರಿ. ನಿನ್ನೆ ಸೂರ್ಯಕುಮಾರ್ ಅದನ್ನು ಹೇಳ್ತಾ ಇದ್ರು, ಲಾಸ್ಟಲ್ಲಿ ಆಡಿರೋ ತಿಲಕ್ ವರ್ಮನ ಮರಿತೀರ ನೀವು. ತಿಲಕ್ ವರ್ಮ ಅಬ್ಬರದ ಬ್ಯಾಟಿಂಗ್ಗೆ ನಮಗೆ ಒಂದಿಷ್ಟು ಗೆಲುವಿಗೆ ಅಂದರೆ ಎಲ್ಲರ ಕೊಡುಗೆ ಇದೆ. ತಿಲಕ್ದು 4 6 ಇದ್ರೂ ಕೂಡ ಸಂಜುದು 80+ ಸಮ ಆಗಿರುತ್ತೆ. ಅಂದರೆ ಎಲ್ಲರ ಕೊಡುಗೆ ಬೇಕು, ಕಂಪ್ಲೀಟ್ಲಿ ಒಬ್ಬರಿಂದ ಯಾವುದೇ ಆಗಲ್ಲ. ಶಿವಮ್ ದುಬೆ ಅದ್ಭುತ ಇನ್ನಿಂಗ್ಸ್ ಆಡ್ತಾರೆ, ಮಧ್ಯದಲ್ಲಿ ಮಧ್ಯಮ ಕ್ರಮಾಂಕ ಕೂಸ್ತಿದ್ದಾರೆ.
ಹೇಳಿದ್ರೆ ಪಾಟೀಲ್ ಹೇಳಿದಾಗೆ ಅವರ ದೌರ್ಬಲ್ಯ ನಮ್ದು ಒಂದೇ ಒಂದು ಹೆಸರು ಹೇಳಕ್ ಸಿಗ್ತಾ ಇದೆ, ಅದು ಅಭಿಷೇಕ್ ಶರ್ಮಾ, ಇಲ್ಲ ಅಂತ ಹೇಳಿದ್ರೆ ಈಗೀಗೆ ಜಾಯಿನ್ ಆಗ್ತಿರೋದು ವರುಣ್ ಚಕ್ರವರ್ತಿ. ಅದನ್ನ ಹೊರತುಪಡಿಸಿದ್ರೆ ಅವರ ಕಳಪೆ ಪ್ರದರ್ಶನ ಅಂತ ಬಂದಾಗ ಕಂಪ್ಲೀಟ್ಲಿ ಟೀಮ್ ಮಧ್ಯಮ ಕ್ರಮಾಂಕ ಕಂಪ್ಲೀಟ್ ವೈಫಲ್ಯ ಇದೆ. ಹಾಗಾಗಿ ಇಲ್ಲಿ ದೊಡ್ಡ ಬದಲಾವಣೆ ಮಾಡ್ಕೋಬೇಕಾಗಿರೋದು ಆ ತಂಡ. ಇನ್ನೊಂದ್ ಕಡೆಗೆ ನಿನ್ನೆ ಸೂರ್ಯಕುಮಾರ್ ಮಾತಾಡಿರೋ ರೀತಿ ನೋಡಿದ್ರೆ ಒಂದು ವರುಣ್ ಬದಲಾವಣೆಯನ್ನ ಕೇಳಿದಾಗೂ ಕೂಡ ಮಾಧ್ಯಮದವರಿಗೆ ಉತ್ತರ ಹೇಳಿದಷ್ಟೇ, ನಂಬರ್ 1 ಬೌಲರ್ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ, ಒಂದೆರಡು ಪಂದ್ಯಗಳಾದ ತಕ್ಷಣ ನಂಬಿಕೆ ಕಳ್ಕೊಳ್ಳೋಕ್ಕಾಗಲ್ಲ, ಅವರು ಒಳ್ಳೆ ಸಾಧನೆಯನ್ನು ಮಾಡಿದ್ದಾರೆ ಅಂತ ಒಂದು ಒಳ್ಳೆ ಅವಕಾಶಕ್ಕೆ ವರುಣ್ ಕೂಡ ಕಾಯ್ತಾ ಇದ್ದಾರೆ. ಮಾರ್ಕೆಲ್ ಕೂಡ ಬೌಲಿಂಗ್ ಕೋಚ್ ಅದನ್ನೇ ಹೇಳಿದ್ದು, ಪ್ರತಿ ಓವರ್ ಅಲ್ಲೂ ಪ್ರತಿ ಎಸೆತಗಳಲ್ಲೂ ವಿಕೆಟ್ ತೆಗೆದುಕೊಳ್ಳುವ ಸಾಮರ್ಥ್ಯ ಇರುವ ಬೌಲರ್ ಅದು ವರುಣ್ ಚಕ್ರವರ್ತಿ. ಹಾಗಾಗಿ ಅವ್ರ ಮೇಲೆ ಯಾವುದೇ ರೀತಿಯ ನಮಗೆ ನಂಬಿಕೆ ಹೋಗಿಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆಗೆ ನಾವು ಬೂಮ್ರಾ ಮೊನ್ನೆ ಕಳೆದ ಮ್ಯಾಚ್ ಬೂಮ್ರಾ ಹಾರ್ದಿಕ್ ಪಾಂಡ್ಯ ಅವರ ಸ್ಪೆಲ್ ಅನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಒಂದು ಹಂತಕ್ಕೆ ಇವತ್ತು ನಾವು ಭಾರತದ ಬಗ್ಗೆ ಕೂತ್ಕೊಂಡು ಮಾತಾಡಕ್ಕಾಗಿರ್ಲಿಲ್ಲ, ಇಂಗ್ಲೆಂಡ್ ನ್ಯೂಜಿಲೆಂಡ್ ಬಗ್ಗೆ ಮಾತಾಡಬೇಕಾಗಿತ್ತು. ಅಂತದೊಂದು ಪ್ರದರ್ಶನವನ್ನ ಅಲ್ಲೇನ್ ಕೊಟ್ಟಿದ್ರು. ಆ ಒಂದು ಈ ಎಲ್ಲವನ್ನ ಕಿತ್ಕೊಂಡು ವಾಪಸ್ ತಗೊಂಡ್ಬಂದಿದ್ದೆ ನನಗೆ ಅನ್ಸುತ್ತೆ. ಹರ್ಷದೀಪ್ ಸಿಂಗ್ 2 ಬೌಂಡ್ರಿ ಕೊಟ್ಟಾಗ ಲಾಸ್ಟ್ ಅವರ ಓವರ್ 2 ಬಾಲಲ್ಲಿ ತಂಡಕ್ಕೆ ಒಂಚೂರು ಅವರಿಗೆ ಆಶ್ಚರ್ಯ ಆಗಿತ್ತು. ನಂತರ ಹೊಡಿಬಹುದು ಅನ್ನೋ ನಿರೀಕ್ಷೆಯನ್ನ ಬೂಮ್ರಾ ಪಾಂಡೆ ಹೇಗೆ ಕಿತ್ಕೊಂಡ್ರು ವಾಪಸ್ಸು, ಅದೇ ರೀತಿ ಎಲ್ಲರ ಬಾಯಲ್ಲೂ ಬೂಮ್ರಾ ಹೆಸರು ಇರೋದಕ್ಕೆ ಒಂದು ಬೂಮ್ರನ್ನ ಎಲ್ಲಾರು ಕೆಣಕ್ ಬಿಡೋಣ ಅಂತ ಇಲ್ಲಿ ಫಿಲಿಪ್ಸ್ ಒಂದು ಹೇಳಿಕೆ ಕೊಟ್ಟವ್ರೆ. ಬೂಮ್ರಾ ಕೂಡ ಸಾಮಾನ್ಯ ಮನುಷ್ಯ ಅಲ್ವಾ, ಬೂಮ್ರನ್ಗೂ ಕೆಟ್ಟ ದಿನ ಬಂದೇ ಬರುತ್ತಲ್ವಾ. ಇವತ್ತು ಈ ಮ್ಯಾಚ್ ಅಲ್ಲಿ ನನಗೆ ಒಳ್ಳೆ ದಿನ ಬರ್ಬೋದು ಅಂತ ಹೇಳಿಕೆಯನ್ನು ಕೊಟ್ಟಾರೆ. ನೋಡೋಣ, ಕಾದ್ ನೋಡ್ಬೇಕು. ಯಾಕಂದ್ರೆ ಅವ್ರಿಗೆ ಈ ವರ್ಲ್ಡ್ ಕಪ್ ಅಲ್ಲಿ ಒಳ್ಳೆ ದಿನ ಬಂದೇ ಇಲ್ಲ, ಇವತ್ತು ಬರುತ್ತೆ ಏನೋ ಅದು ಬೂಮ್ರಾ ಎದುರಿಗೆ ಇಂಪಾಸಿಬಲ್. ಅವ್ರಿಗೆ ಖುಷಿ ಇರ್ಲಿ ಅದೊಂದು ಮಾತು. ಹಾಗಾಗಿ ಬೂಮ್ರಾನ ಡೇಂಜರಸ್. ಇವತ್ತು ಇಷ್ಟು ದಿನ ಪಾಕಿಸ್ತಾನ ಪ್ಲೇಯರ್ಗಳು ಇಂಡಿಯಾ ಗೆಲ್ಲಲ್ಲ ಅನ್ನೋರು ಇವಾಗ ಇಂಡಿಯಾ ಗೆಲ್ಲತ್ತೆ ಅಂತಿದ್ರೆ ಅಂದ್ರೆ ಬೂಮ್ರಾ ಪ್ರದರ್ಶನ ಅಂತದೊಂದಿತ್ತು. ಒಂದ್ ಕಡೆಗೆ ನಾವು ಮಿಸ್ಟೇಕ್ ಮಾಡ್ತಿದ್ದೆ ಕ್ಯಾಚ್ ಅಲ್ಲಿ. ನಾವು ನೋಡಿದ್ವಿ ಉಪನಾಯಕ ಹಿಡಿದಿರೋ ಕ್ಯಾಚ್ಗಳು, ಅಕ್ಷರ್ ಪಟೇಲ್ ಎಂತ ಕ್ಯಾಚ್ ತಗೊಂಡ್ರು, ಅಲ್ಲೇನ್ ಕೂಡ ಸೆಂಚುರಿ ಆಗ್ತಿರ್ಲಿಲ್ಲ, ಜಸ್ಟ್ ಮಿಸ್, 2 ಬೆಳ್ಳಿಗೆ ತಾಕ ಹೋಗುತ್ತೆ. ಇಲ್ಲ ಅಂದ್ರೆ ಆ ಕ್ಯಾಚ್ ಕೂಡ ಟ್ರೈ ಮಾಡಿದ್ರು. ಅದ್ಭುತ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲ ಕಡೆ ಚೇತರಿಸ್ಕೊಂಡಿವಿ. ಪಾಟೀಲ್ ಹೇಳಿದಾಗ ಏನಾದ್ರು ಅಭಿಷೇಕ್ ಶರ್ಮಾ ಫಾರ್ಮಿಗೆ ಬಂದ್ರೆ ಯಾಕೆ ಬರ್ತಾರೆ ಅಂತ ನಾನು ಹೇಳ್ತಿದ್ದೀನಿ ಅಂದ್ರೆ, ಈ ಹಿಂದೆ ನಾವು ವರ್ಲ್ಡ್ ಕಪ್ಗೂ ಮುಂಚೆ ನ್ಯೂಜಿಲೆಂಡ್ ಸೀರೀಸ್ ಆಡ್ಕೊಂಡ್ ಬಂದಿದ್ದು, ಚಚ್ಚಿ ಕೆಡವಿದ್ರು ನ್ಯೂಜಿಲೆಂಡ್ ಸೀರೀಸ್ ಆಡ್ಬೇಕಾದ್ರೆ. ಅಭಿಷೇಕ್ ಶರ್ಮಾ ಕಂಗಾಲಾಗಿ ಹೋಗಿದ್ರು, ಫಾಸ್ಟೆಸ್ಟ್ 50 ಕೂಡ ಅವ್ರ ಮೇಲೆ ಬಂದಿತ್ತು ಇವ್ರದ್ದು. ಹಾಗಾಗಿ ಇವತ್ತು ಅಭಿಷೇಕ್ ಮಿಂಚಿದ್ರೆ ನಿಜ ಹೇಳಿದಂಗೆನೆ ಆ ಬೌಲರ್ಗಳು ಕಷ್ಟ ಪಡ್ಬೇಕಾಗತ್ತೆ ಅವ್ರ ಕಡೆರೋ. ಇನ್ನೊಂದ್ ಕಡೆ ಇಬ್ರು ಓಪನರ್ ಇಬ್ಬರೇ ಆಡ್ತಿರೋದು ಮೇಡಮ್ ಅಲ್ಲಿ, ಸೀಪರ್ಟು ಮತ್ತೆ ಅಲೇನ್ ಬಿಟ್ರೆ ಯಾರ ಬ್ಯಾಟು ಸದ್ದು ಮಾಡ್ತಾ ಇಲ್ಲ. ಸ್ಯಾಂಟ್ನರಿಗಂತೂ ಬ್ಯಾಟಿಂಗ್ ಮಾಡಕ್ ಆಗಲ್ಲ ಬಿಡಿ ಇಂಡಿಯಾದ ಮೇಲೆ, ಅಂತ ಲೆವೆಲ್ಗೆ ಇದೆ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ನ ಮುರಿದು ಹಾಕುವಂತ ಬೌಲಿಂಗ್ ಪಡೆ ಇದೆ. ಬೂಮ್ರನ್ ಎಲ್ಲಿ ಇಳಿಸಬೇಕು ಅನ್ನೋದು ಎಲ್ಲ ತುಂಬಾ ಚೆನ್ನಾಗಿ ಇವಾಗ ಗೊತ್ತಾಗ್ಬಿಡಿದೆ. ಹಾಗಾಗಿ ಕಂಪೇರಿಟಿವ್ಲಿ ನಾವೀಗ ಅಭಿಷೇಕ್ ಶರ್ಮಾ ಒಂದ್ ಕಡೆಗೆ ವಿನ್ನಿಂಗ್ ಟೀಮೇ ಇಳಿಸ್ತಾರೆ ನನ್ನ ಪ್ರಕಾರ. ಸಂಜು ಬಂದು ಅವ್ರು ಕ್ಲಿಕ್ ಆದ್ರು. ನಮ್ಗೆ ಇಲ್ಲಿ ಕಿಶನ್ಗೆ ಯಾವ ಫಾರ್ಮೇಟೇ ಚೇಂಜ್ ಆಗ್ತಿಲ್ಲ ಮೇಡಮ್. ನೀವು 1 ಡೌನ್ ಬನ್ನಿ ಓಪನಿಂಗ್ ತರಾನೇ ಆಡ್ತಿದ್ದಾರೆ ಅವರು. ಮೇ ಬಿ ಈ 3 ಜನರನ್ನ ಬೇಗ ಏನಾದ್ರೂ ಕಟ್ ಹಾಕಿದ್ರೆ ಒಂದ್ ಸ್ವಲ್ಪ ಅವ್ರ ಆಸೆ ಕನಸು ಕಾಣಬಹುದು. ಮೇ ಬಿ ಇವ್ರನ್ನೇನಾದ್ರೂ ಇವ್ರ ಪವರ್ ಪ್ಲೇ ಮುಗಿಯೋವರೆಗೂ ಇವ್ರು 3 ಜನನ ಬಿಟ್ಕೊಂಡ್ರೆ, ಔಟ್ ಮಾಡದೆ ಹೋದ್ರೆ 100% ಗೆಲ್ಲೋ ಚಾನ್ಸ್ ಇಲ್ಲ. ಇವತ್ತು 200+ ಬರುತ್ತೆ. ಯಾಕಂದ್ರೆ ನಾವು ಸೋತಿರೋ ಏರಿಯಾನು ಅದೇ, ನಾವು ಸೋತಿರೋ ಜಾಗನೂ ಅದೇ. ಅಲ್ಲಿನೇ ಒಂದು ಸೋಲ್ ಬೇಕಾಗಿತ್ತು ನಮಗೆ, ಅಲ್ಲೇ ಸೋತಿದೀವಿ. ಮೇ ಬಿ ಅಲ್ಲಿ ಎಲ್ಲವನ್ನ ತಿದ್ಕೋತೀವಿ. ಹಾಗಾಗಿ ಸ್ಯಾಂಟ್ನರ್ ಬಳಗ ಭಾರತವನ್ನು ಇವತ್ತು ಕಟ್ಟಾಕಕ್ಕಾಗಲ್ಲ. ಯಾವ ತಂಡ ಗೆಲ್ಲತ್ತೆ ಸಿಂಚನ, ಅದು ಕಡಿಮೆ ಡಾಟ್ ಬಾಲ್ ಆಡಿರಬೇಕು, ಕಡಿಮೆ ತಪ್ಪುಗಳನ್ನ ಮಾಡಿರಬೇಕು, ಫೀಲ್ಡಿಂಗ್ ಬ್ಯಾಟಿಂಗ್ ಎಲ್ಲದ್ರಲ್ಲೂ ಅಷ್ಟೇ. ಆ ತಂಡ ಚಾಂಪಿಯನ್ ಆಗತ್ತೆ. ಆ ನಿಟ್ಟಿನಲ್ಲಿ ಭಾರತ ಇವತ್ತು ತಪ್ಪುಗಳನ್ನ ಮಾಡಿದೆ. ನೋ ಬಾಲ್ ಹಾಕದೇ ಇರ್ಬೋದು, ಕ್ಯಾಚ್ ಬಿಡೋದಿರ್ಬೋದು, ಅಥವಾ ಬ್ಯಾಟಿಂಗ್ ಅಲ್ಲಿ ಬ್ಯಾಟ್ ಶಾಟ್ ಕನೆಕ್ಟ್ ಮಾಡೋದಿರಲಿ. ಔಟ್ ಆಗೋದು ಸಹಜ, ಬಟ್ ಆ ಶಾರ್ಟ್ ಸೆಲೆಕ್ಷನ್ ಹೇಗಿರ್ಬೇಕು. ಈಗ ಹಿಂದೆ ಅಭಿಷೇಕ್ ಶರ್ಮಾ ಮಾಡಿದಾಗ ಇರಬಾರ್ದು. ಒಂದು ಒತ್ತಡ ಹೋರಾಟ. ಸಂಜು ಕೂಡ ಮನೆ ಸೆಂಚುರಿ ಆಗುತ್ತೆ ಅಂದಾಗ ಔಟ್ ಆದ್ರು, ಆಗ್ಲಿ ನೋ ಪ್ರಾಬ್ಲಮ್. ಆ ತಂಡ ಚಿತ್ರಣವನ್ನೇ ಚೇಂಜ್ ಮಾಡಿದ್ರು. ಆ ರೀತಿಯ ಪ್ರದರ್ಶನ ಕಡಿಮೆ ತಪ್ಪು ಮೂಲಕ ಬಂದ್ರೆ ಭಾರತ ಗೆಲ್ಲೋದ್ರಲ್ಲಿ ಡೌಟ್ ಇಲ್ಲ. ಓಕೆ, ಇನ್ನು ರಘುವೀರ್, ಈಗ ನ್ಯೂಜಿಲೆಂಡ್ ಅಂತ ಬಂದ್ರೆ ನ್ಯೂಜಿಲೆಂಡ್ ತಂಡದ ಬೌಲಿಂಗ್ ಹಾಗೆ ಫೀಲ್ಡಿಂಗ್ ಯಾವ ರೀತಿ ಇದೆ? ಮೇಡಮ್, ನ್ಯೂಜಿಲೆಂಡ್ ತಂಡ ಬೌಲಿಂಗ್ನಲ್ಲೂ ಬಲಿಷ್ಠ ಆಗಿದೆ. ಅದೇ ರೀತಿ ಫೀಲ್ಡಿಂಗ್ ಅಂತ ಬಂದಾಗ ಫಿಲಿಪ್ಸ್ ಅವರಂತಹ ಕ್ಷೇತ್ರ ರಕ್ಷಣೆ ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನು ಸಹಿತ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುತ್ತೆ. ಕೆಲವೊಂದು ಕಡೆ ನಾವು ಇಂಗ್ಲೆಂಡ್ ಜೊತೆ ಮ್ಯಾಚಲ್ಲಿ ಗೆದ್ದಿರೋದು ನಾವು ಕ್ಷೇತ್ರ ರಕ್ಷಣೆಯಿಂದಲೇ. ಏನು ಅಕ್ಷರ್ ಪಟೇಲ್ ಅವ್ರದ್ದು ಏನು ಎಫರ್ಟ್ ಇತ್ತಲ್ಲ, ಅದೇ ರೀತಿ ಫೀಲ್ಡಿಂಗ್ನ ನ್ಯೂಜಿಲೆಂಡ್ ತಂಡದಲ್ಲೂ ಸುಮಾರು ಜನ ಅಷ್ಟೇ ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಾರೆ. ಮಿಚೆಲ್ ಸ್ಯಾಂಟ್ನರ್ ಆಗಿರ್ಬೋದು, ಫಿಲಿಪ್ಸ್ ಆಗಿರ್ಬೋದು, ಗಾಳಿಯಲ್ಲಿ ಯಾವ ರೀತಿ ಹಾರಿ ಕ್ಯಾಚನ್ನು ಹಿಡಿದು ತಗೊಳ್ತಾರೆ ಫಿಲಿಪ್ಸ್ ಅವರು. ಅದೇ ರೀತಿ ನಾವು
ಭಾರತೀಯರು ಆ ರೀತಿ ಮಿಸ್ಟೇಕ್ಗಳನ್ನು ಮಾಡಬಾರ್ದು. ಕೆಲವೊಂದಿಷ್ಟು ಕೆಟ್ಟ ಹೊಡೆತಗಳನ್ನು ಕೊಟ್ಟು ವಿಕೆಟ್ ಒಪ್ಸದೆ ಹೋಗೋದು ಒಂದು ಕಡೆ ಆದರೆ, ಬಾಲಿಂಗ್ನಲ್ಲಿ ಅಲ್ಲಿ 4 ಜನ ಸ್ಪಿನ್ನರ್ಗಳಿದ್ದಾರೆ ಭಾರತದಲ್ಲಿ. ಈಗ ಸ್ಪಿನ್ಗಳಿಗೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅಭಿಷೇಕ್ ಶರ್ಮಾ ಆಗಿರ್ಬೋದು. ಸ್ಟ್ರಗಲ್ ಒಂದು ಕಡೆ ಆದರೆ, ಅದಕ್ಕೆ ನಾವು ಕಳೆದ ಬಾರಿನೂ ನೋಡಿದ್ವಿ ವಂಕಡೆಯಲ್ಲೂ ಶಿವಮ್ ದುಬೆ ಅವರನ್ನು ಅಪ್ಗ್ರೇಡ್ ಮಾಡಿ ಮುಂದೆ ಕಳಿಸ್ತಾರೆ, ಯಾಕಂದರೆ ಅವರು ಸ್ಪಿನ್ನರ್ಗೆ ಚೆನ್ನಾಗಿ ಆಡ್ತಾರಂತ. ಆ ಒಂದು ಸನ್ನಿವೇಶಗಳು ಈ ಒಂದು ಮ್ಯಾಚ್ನಲ್ಲೂ ನಾವು ನೋಡ್ಬೋದು. ಸಂಜು ಸ್ಯಾಮ್ಸನ್ ಕೂಡ ಸ್ಪಿನ್ನರ್ಗೆ ಚೆನ್ನಾಗಿ ಅಟ್ಯಾಕ್ಗಳನ್ನು ಮಾಡ್ತಾ ಇದ್ದಾರೆ. ಇಶಾನ್ ಕಿಶನ್ ಕೂಡ ಅಷ್ಟೇ ಚೆನ್ನಾಗಿ ಓಪನಿಂಗ್ ಇಂದನೂ ಅವ್ರಿಗೆ ಏನಾಗಿರುತ್ತೆ ಅಂದರೆ, ಓಪನಿಂಗ್ ಮೊದಲೇ ವಿಕೆಟ್ ಹೋಗ್ತಾ ಇರೋದ್ರಿಂದ 1 ಡೌನ್ ಬಂದಿರೋದು ಅವರಿಗೆ ಓಪನಿಂಗ್ ರೀತಿಯೇ ಅವರು ಚೆನ್ನಾಗಿ ಆಟನ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಬಾಲಿಂಗ್ ವಿಭಾಗದಲ್ಲಿ ಅಂತ ಹೇಳಿ ಬಂದಾಗ ಲೋಕಿ ಫರ್ಗ್ಯೂಸನ್ ಆಗಿರ್ಬೋದು, ಅದ್ಭುತವಾಗಿ ಬಾಲಿಂಗ್ ಪ್ರದರ್ಶನ ನೀಡ್ಕೊಂಡು ಬರ್ತಾ ಇದ್ದಾರೆ. ನ್ಯೂಜಿಲೆಂಡ್ಗೆ ಬಲ ಇರೋದೇ ಅವರ ಬಾಲಿಂಗ್ ಸ್ಟ್ರೆಂತ್. ಈಗ ನಾವು ನೋಡ್ತಿದ್ವಿ ಅವರು ಕಳೆದ ಕೆಲವೊಂದಿಷ್ಟು ವರ್ಷಗಳಿಂದ ಆಡ್ಕೊಂಡು ಬರ್ತಾ ಇದ್ದಾರಲ್ಲ, ಅವರ ಅದ್ಭುತ ಪರ್ಫಾರ್ಮೆನ್ಸ್ಗೆ ರೀಸನ್ನೇ ಅವರ ಒಂದು ಬಾಲಿಂಗ್ ಸ್ಟ್ರೆಂತ್. ಈ ಒಂದು ತಂಡದಲ್ಲೂ ಅಷ್ಟೇ ಚೆನ್ನಾಗಿ ಬಾಲಿಂಗ್ನ ನಡೆಸ್ಕೊಳ್ಳುವಂತಹ ಆಟಗಾರರಿದ್ದಾರೆ. ಅವರನ್ನ ಭಾರತ ಯಾವ ರೀತಿ ಎದುರಿಸುತ್ತೆ, ಭಾರತೀಯ ಆಟಗಾರರು ಈಗ ಕಳಪೆ ಫಾರ್ಮ್ನಲ್ಲಿ ಇದ್ದಾರೆ ಅಂತ ಏನು ಹೇಳ್ತಾ ಇದೀವಲ್ಲ ಅಭಿಷೇಕ್ ಶರ್ಮಾ ಅವರು, ಈ ಒಂದು ಮ್ಯಾಚ್ನಲ್ಲಿ ಅವರು ಪುಟಿದೇಳಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಂತಂದ್ರೆ 2024ರಲ್ಲಿ ವಿರಾಟ್ ಕೊಹ್ಲಿ ಮೇಲೆ ಇದೇ ರೀತಿ ಹಣೆಪಟ್ಟಿ ಇತ್ತು. ಅವರು ಆ ಒಂದು ಹಣೆಪಟ್ಟಿನ ಫೈನಲ್ನಲ್ಲಿ ಆಡಿ ತಂಡಕ್ಕೆ ಒಂದು ಟ್ರೋಫಿ ತಂದು ಕೊಟ್ಟು ಆ ಒಂದು ಹಣೆಪಟ್ಟಿನ ಅಳಿಸಾಕಿದ್ರು. ಅದೇ ರೀತಿ ಅಭಿಷೇಕ್ ಶರ್ಮಾ ಅವರಿಗೆ ಅನಿವಾರ್ಯ ಆಗಿರುತ್ತೆ. ಯಾಕಂತಂದ್ರೆ ಈ ಒಂದು ಯುವ ಆಟಗಾರನ್ನ ತಂಡಕ್ಕೆ ಕರ್ಕೊಂಡು ಅನುಭವಿ ಆಟಗಾರರನ್ನ ಬಿಟ್ಟು ಹೋಗಿರ್ತಾರೆ ಅಂದಮೇಲೆ ಅವ್ರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿರ್ತವೆ. ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ಗಳನ್ನು ಕೊಡ್ತಾ ಇರೋದ ಕಾರಣ ಅಭಿಷೇಕ್ ಶರ್ಮಾ ಅವರು ಈ ಒಂದು ಟ್ರೋಫಿ ಗೆಲ್ಲೋದಕ್ಕೆ ಮೇನ್ ರೀಸನ್ ಅವರೇ ಆಗಿರಬೇಕು. ಯಾಕಂತಂದ್ರೆ ಅವ್ರ ಮೇಲೆ ಸಾಕಷ್ಟು ಅಭಿಮಾನಿ ಬಳಗನೇ ಕಾದು ಕೂತ್ಕೊಂಡಿದೆ, ಅವ್ರ ಬ್ಯಾಟಿಂದ ರನ್ ಬರುತ್ತೆ ಅಂತ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂದ ರನ್ ಬರಬೇಕು. ಪಾಟೀಲ್ ಸರ್, ಈಗ ಸತತ 2ನೇ ಬಾರಿ ಇಂಡಿಯಾ ಫೈನಲ್ಸ್ಗೆ ಎಂಟ್ರಿ ಕೊಟ್ಟಿದೆ, ಜೊತೆಗೆ ಗೆದ್ರೆ ಸತತ 2ನೇ ಗೆಲುವು. ಹಾಗೆ ಹೋಮ್ ಗ್ರೌಂಡ್ ನಲ್ಲಿ ಇಲ್ಲಿ ತನಕ ಯಾರು ಗೆದ್ದಿಲ್ಲ. ಸೊ ಹೊಸ ಇತಿಹಾಸ ಸೃಷ್ಟಿಸುತ್ತಾ, ಜೊತೆಗೆ ಇವತ್ತು ಟಾಸ್ ಗೆಲುವು ಎಷ್ಟು ಮುಖ್ಯ ಆಗುತ್ತೆ? ಇದು ತುಂಬ ಇಂಪಾರ್ಟೆಂಟ್ ಇವತ್ತು. ಯಾಕೆಂದರೆ ಅಹಮದಾಬಾದ್ ಪಿಚ್ನಲ್ಲಿ ನರೇಂದ್ರ ಮೋದಿ ಅವರ ಪಿಚ್ನಲ್ಲಿ ಇರೋದ್ರಿಂದ ಟಾಸ್ ತುಂಬ ಕ್ರೂಷಿಯಲ್. ಯಾಕೆಂದರೆ ದೊಡ್ಡ ಪಿಚ್ ಇದೆ. ಓಕೆ, ನೀವು ಚೇಜಿಂಗ್ ಮಾಡೋದಕ್ಕೆ ಒಂದು ಸ್ವಲ್ಪ ಸಹಕಾರಿ, ಮತ್ತು ಇಬ್ಬನಿ 100% ಬಿದ್ದೇ ಬೀಳುತ್ತೆ. ಎಷ್ಟರ ಮಟ್ಟಿಗೆ ಅಲ್ಲಿ ಚೇಜಿಂಗ್ ತಂಡಕ್ಕೆ ಲಾಭ ಅಂದರೆ, ನೀವು 220 ಹೊಡೆದ್ರೂ ಕೂಡ ರೆಡ್ ಪಿಚ್ನಲ್ಲಿ ವಿತ್ ಡ್ಯೂ ಬಂದರೆ ಈಸಿಯಾಗಿ ಚೇಸ್ ಮಾಡ್ಬೋದು. ಅಷ್ಟರ ಮಟ್ಟಿಗೆ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಟಾಸ್ ಗೆದ್ದವರು ಖಂಡಿತವಾಗ್ಲೂ ಫೀಲ್ಡಿಂಗನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಡೌಟ್ ಇಲ್ಲ. ಬಟ್ ಒಂದೇನು ಅಂದರೆ, ನಮ್ಮ ಹತ್ರ ಪ್ಲಸ್ ಇರೋದು, ನ್ಯೂಜಿಲೆಂಡ್ ತಂಡ ಸ್ಪಿನ್ನರ್ಗಳ ವಿರುದ್ಧ ತುಂಬ ಚೆನ್ನಾಗಿ ಆಡಲ್ಲ. ವೇಗದ ಬೌಲರ್ಗಳ ಜೊತೆ ಹೆರ್ರಾಬಿರ್ರಿ ಹೊಡಿತಾರೆ ಹಂಗೆ. ಬಟ್ ಅವ್ರದ್ದು ರನ್ ರೇಟ್ ಹೇಗಿದೆ ಅಂದರೆ, ವೇಗದ ಬೌಲರ್ಗಳ ವಿರುದ್ಧವಾಗಿ 10+ ಎವರೇಜ್ನಲ್ಲಿ ರನ್ ಹೊಡೆದಿದ್ದಾರೆ. ಇನ್ನು ಸ್ಪಿನ್ನರ್ಗಳು ಅಂತ ಬಂದರೆ 8.5 ಅಲ್ಲಿ ರನ್ ಹೊಡೆದಿದ್ದಾರೆ. ಇವತ್ತು ನಮಗೆ ವರುಣ್ ಚಕ್ರವರ್ತಿ ಮತ್ತು ಅಕ್ಷರ್ ಪಟೇಲ್ ಜೊತೆಗೆ ನಮಗೆ ಅಭಿಷೇಕ್ ಶರ್ಮಾ ಅವರ ಬಾಲಿಂಗ್ ಇವತ್ತು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೆಫ್ಟ್ ಆರ್ಮ್, ಅದರಲ್ಲೂ ಕೂಡ ಫಿನ್ ಅಲೇನ್ ಅಥವಾ ಶೆಫರ್ಡ್ ಜೊತೆಗೆ ಆ ಒಂದು ಬಾಲಿಂಗ್ ಅಸ್ತ್ರವನ್ನು ಏನಾದರೂ ಪ್ರಯೋಗ ಮಾಡಿದರೆ ಇವತ್ತು ಭಾರತಕ್ಕೆ ಗೆಲುವು ನಿಶ್ಚಿತ ಅನ್ಕೋತೀನಿ. ಯಾಕೆಂದರೆ ಆರಂಭದಲ್ಲೇ ಏನಾದರೂ ಪವರ್ ಪ್ಲೇನಲ್ಲೇ ಒಬ್ಬರನ್ನ ಸ್ಪಿನ್ನರ್ನ ಆಡಿಸಿದ್ರು ಸಾಕು. ಅಕ್ಷರ್ ಪಟೇಲ್ ಆಡಿಸಿ, ಇಲ್ಲಾಂದರೆ ಅಭಿಷೇಕ್ ಶರ್ಮಾನ ಆಡಿಸಿ, ಒಬ್ಬ ವೇಗದ ಬೌಲರ್, ಒಬ್ಬ ಸ್ಪಿನ್ ಅಟ್ಯಾಕ್ ಏನಾದರೂ ಬಂದರೆ ಖಂಡಿತವಾಗ್ಲೂ ಅವರಿಬ್ಬರನ್ನ ವಿಕೆಟ್ ತೆಗಿಬೋದು ಅನ್ನೋವಂಥದ್ದು ಒಂದು ಲೆಕ್ಕಾಚಾರ ಇದೆ. ಇನ್ನೊಂದು ಕಡೆಗೆ ಭಾರತ ಅಂತ ಬಂದರೆ ಫಸ್ಟ್ ಬ್ಯಾಟಿಂಗ್ ಬಿದ್ದರೂ 250 ಹೊಡಿತಾರೆ ಅನ್ನುವಂಥ ಲೆಕ್ಕಾಚಾರ ನಮ್ಮದು. ಯಾಕೆಂದರೆ ಅಂಥ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಕಿಶನ್ ಒಳ್ಳೆ ಟಚ್ಚಲ್ಲಿದ್ದಾರೆ, ಸಂಜು ಸ್ಯಾಮ್ಸನ್ ಟಚ್ಚಲ್ಲಿದ್ದಾರೆ. ಅಭಿಷೇಕ್ ಶರ್ಮಾಗೆ ಲಕ್ಕಿ ಪಿಚ್ ಬೇರೆ ಇದು. ಆ ಒಂದು ಲಕ್ಕಿ ಪಿಚ್ನಲ್ಲಿ ರನ್ ಬರೋ ಸಾಧ್ಯತೆ. ಹಾರ್ದಿಕ್ ಪಾಂಡ್ಯ ಆ ಒಂದು ಫಿನಿಶಿಂಗ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ತಿಲಕ್ ವರ್ಮಾ 10 ಬಾಲಲ್ಲೇ ಸ್ಟ್ರೈಕ್ ರೇಟ್ನ 300 ಮೇಲೆ ಇಟ್ಕೊಳ್ತಾ ಇದ್ದಾರೆ. ನಮಗೆ ಈ ರೀತಿಯಾದಂಥ ಪವರ್ಫುಲ್ ಒಂದು ಬ್ಯಾಟಿಂಗ್ ಸ್ಟ್ರೆಂತ್ ಇರುವಾಗ ಖಂಡಿತವಾಗ್ಲೂ ನಮಗೆ ರನ್ದೇನು ಬರ ಇಲ್ಲ. ಬಾಲಿಂಗ್ನಲ್ಲಿ ಕಂಟ್ರೋಲ್ ಮಾಡಬೇಕು. ಬಟ್ ಅಹಮದಾಬಾದ್ ಪಿಚ್ನಲ್ಲಿ ಸ್ಪಿನ್ಗೆ ನೆರವಾಗೋದ್ರಿಂದ, ನ್ಯೂಜಿಲೆಂಡ್ ಸ್ಪಿನ್ ವಿರುದ್ಧ ಚೆನ್ನಾಗಿ ಆಡದೇ ಇರೋದ್ರಿಂದ ನಮಗೆ ಅದೊಂದು ಪ್ಲಸ್ ಆಗುತ್ತೆ. ಇವತ್ತು ಎಷ್ಟರ ಮಟ್ಟಿಗೆ ನಮಗೆ ಕಾನ್ಫಿಡೆನ್ಸ್ ಇದೆ ಅಂದರೆ, ಇಂಗ್ಲೆಂಡ್ ಮೇಲೆ ಇಷ್ಟು ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಇಂಗ್ಲೆಂಡ್ ಒಂದು ಸ್ವಲ್ಪ ಚೇಸ್ ಮಾಡ್ತಾರಪ್ಪ, ಡೇಂಜರಸ್ ಅನ್ಕೋತಿದ್ದೆ. ಬಟ್ ನ್ಯೂಜಿಲೆಂಡ್ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಅಂದರೆ 90-10 ಮಟ್ಟ ಇದೆ ನನಗೆ. 90% ಇಂಡಿಯಾನೇ ಗೆಲ್ಲುತ್ತೆ. ಈಗ ಪ್ರೇಮ್ ಹೇಳಿದರು, ಯಾರೋ ಗೆಲ್ಲಲ್ಲ ಅಂತಲೇ ಇಷ್ಟು ದಿವಸ ಬಂದವರು ಈಗೆಲ್ಲ ಗೆಲ್ತಾರೆ ಅಂತ ಇದ್ದಾರೆ. ಯಾಕೆ ಅಂತಂದರೆ, ಇಂಡಿಯಾ ನ್ಯೂಜಿಲೆಂಡ್ ಜೊತೆಗೆ ಹೇಗೆ ಆಡಿದೆ, ಅವ್ರ ಪರ್ಫಾರ್ಮೆನ್ಸ್ ಹೇಗೆ, ಇವ್ರ ಪರ್ಫಾರ್ಮೆನ್ಸ್ ಹೇಗೆ, ಇಂಡಿಯಾ ನೆಲದಲ್ಲೇ ನ್ಯೂಜಿಲೆಂಡ್ ಜೊತೆಗೆ ಎಷ್ಟು ಕೆಟ್ಟದಾಗಿ ನ್ಯೂಜಿಲೆಂಡ್ ಅವ್ರು ಸೋತಿದ್ದಾರೆ, ಎಲ್ಲ ಕ್ಯಾಲ್ಕುಲೇಷನ್ ಹಾಕಿ ಇವತ್ತು ಗೆದ್ದಿದೆ ಅಂತ ಇದ್ದಾರೆ. ನನಗನ್ಸಿದ ಮಟ್ಟಿಗೆ ಇಂಡಿಯಾ 1 ಸೈಡ್ ಮ್ಯಾಚ್ ಇವತ್ತು ವಿನ್ ಆಗುತ್ತೆ ಅಂತ ಅನ್ಕೋತೀನಿ. ಇನ್ನು ಪ್ರೇಮ್ ಸರ್, ಕೊನೆಯದಾಗಿ ಅಂದರೆ ಇಲ್ಲಿವರೆಗೂ ಟೀಮ್ ಇಂಡಿಯಾದ ಜರ್ನಿ ಹೇಗಿತ್ತು ಅಂತ ಈ ಬಾರಿ?
ಒಂದು ಮೇಡಮ್, ಒಂದು ಅಪ್ ಅಂಡ್ ಡೌನ್ಸ್ ಇಲ್ದೇರೆ ಬಂದಾಗ ನಮಗೆ ನಾವು ಆಘಾತ ಕಂಡಿದ್ದೀವಿ. ವರ್ಲ್ಡ್ ಕಪ್ ಅಲ್ಲಿ ನಮ್ಮದೇ ನೆಲದಲ್ಲಿ ಮತ್ತೊಮ್ಮೆ 2011 ಆದ್ಮೇಲೆ ಗೆಲ್ಲುವಂತ ತಂಡ ಯಾವ್ದಾದ್ರು ಒಂದಿದೆ ಅಂದ್ರೆ ಅದು ಭಾರತ ಅಂತ ಇಡೀ ವರ್ಲ್ಡ್ ಒಪ್ಕೊಂಡಿತ್ತು. ಬುಮ್ರಾ, ಮೊಹಮ್ಮದ್ ಶಮಿ ಆ ದಾಳಿಗೆ ಯಾರು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಂತ ಒಂದು ಬೌಲಿಂಗ್ ದಾಳಿ ಇಟ್ಕೊಂಡ್ ಬಂದಿದ್ದೀವಿ. ಆದ್ರೆ ಒಂದು ಸೋಲ್ದೆ ಫೈನಲ್ ಅಲ್ಲಿ ಸೋತಿದ್ದೀವಿ. ಬಳಿಕ ನಾವು ವರ್ಲ್ಡ್ ಕಪ್ ಗೆದ್ದಿರೋದ್ರ ಎಲ್ಲವೂ ಕೂಡ ಒಂದು ಸೋತಿದ್ದೇವೆ. ಆ ಒಂದು ಸಿಮಿಲಾರಿಟಿ ಈ ವರ್ಷ ಇರೋದ್ರಿಂದ ನೀವು ಹೇಳಿದಾಗೆ ಡಿಪೆಂಡಿಂಗ್ ಚಾಂಪಿಯನ್ ಆಗೇ ಆಗತ್ತೆ. ಮೊದಲ ಈ ಬಹುಮಾನದ ಮೊತ್ತವನ್ನು ಹೇಳ್ಬಿಡ್ತೀನಿ ಚಿಕ್ಕದಾಗಿ ಸಿಂಚನ, 27.58 ಕೋಟಿ ಮೊದಲು ವಿನ್ನರ್ಗೆ, ರನ್ನರ್ ಅಪ್ಗೆ 14.70 ಕೋಟಿ ಈ ಒಂದು ಪ್ರೈಸ್ ಮನಿ ಇದೆ. ಇದನ್ನ ಭಾರತ ಮತ್ತೊಮ್ಮೆ ಮುಡಿಗೇರಿಸಿಕೊಳ್ಳಲಿಕ್ಕೆ 100% ಕಾಯ್ತಾ ಇದೆ. ಒಂದೇ ಒಂದು ಸೋಲು ಭಾರತ ಇಡೀ ತಂಡದ ಪ್ರದರ್ಶನವನ್ನೇ ಮತ್ತಷ್ಟು ಹೆಚ್ಚುಗೊಳಿಸಿದೆ, ಜೊತೆಗೆ ಮತ್ತಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ತಂದುಕೊಟ್ಟಿದೆ. ಹಾಗಾಗಿ ನನಗನ್ಸುತ್ತೆ ಇವತ್ತು ಹಿಂದಿನ ಎಲ್ಲ ಈ ನಾವು ಲೀಗ್ ಹಂತದಿಂದ ಇಲ್ಲಿವರೆಗೂ ನೋಡ್ಕೊಂಡ್ ಬಂದಾಗ ಭಾರತ ಒಂದು ಸೋಲಿನಿಂದ 90ರಷ್ಟು ಹೆಚ್ಚು ಚೇತರಿಸಿಕೊಂಡಿದೆ. ತನ್ನ ಒಂದು ಕೊಬ್ಬಿನ ಮುಖಾಂತರನೇ ಇತ್ತು ನಾಯಕನನ್ನು ಸೇರ್ಕೊಂಡು ನಾವು ಈಜಿಯಾಗಿ ಗೆಲ್ತೀವಿ ಅಂತ. ಆ ಸೋಲು ಒಳ್ಳೆ ಪಾಠ ಕಲಿಸ್ತು. ಅದರಿಂದ ತುಂಬಾ ಚೆನ್ನಾಗಿ ಆಡಿದ್ರು. ಅದಕ್ಕೆ ಇಂಗ್ಲೆಂಡ್ ಮೇಲಿನ ಪ್ರದರ್ಶನನೇ ಕಾರಣ. ಇವತ್ತು ಅಂತಹದೊಂದು ಬೇಡ, ಶಿಸ್ತುಬದ್ಧ ಗೇಮ್ ನಿಂದ ಭಾರತ ಗೆಲ್ಲುತ್ತೆ, ನೋ ಡೌಟ್. ಎಸ್, ಇನ್ನು ಕೊನೆಯದಾಗಿ ನಾನು 3-2-1 ಕೌಂಟ್ ಕೊಡ್ತೀನಿ. ಎಲ್ಲ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಅಂತ ಹೇಳೋಣ. 3-2-1 ಗೋ. All the best India. ಎಸ್, ಇನ್ನು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್, ಇವತ್ತು ಫೈನಲ್ ಮ್ಯಾಚ್ ನಡೀತಾ ಇದೆ, ನಮ್ಮ ಟೀಮ್ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್. ಹೀಗಾಗಿ ಇವತ್ತು ಸತತ 2ನೇ ಬಾರಿ ನಮ್ಮ ಭಾರತ ತಂಡ ಚಾಂಪಿಯನ್ ಆಗಲಿ. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ ಅಂತ ವಿಶ್ ಮಾಡ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.